ಇದು ಪಿತ್ತ ಶಮನ ಪೂರ್ಣ ಅಂತ ಇರ್ತದೆ. ಇದು ಗ್ಯಾಸ್ಟ್ರಿಕ್ದು ಪೌಡ್ರ್. ಇದು ಏನು ಮಾಡ್ತೀರಿ ಅಂದರೆ ಕಲ್ ಸಕ್ಕರೆ, ಕೆಲವು ಕರೆ ಜೀರಿಗೆ, ಕೆಲವು ಮೆಡಿಷನ್ಗಳು ಹಾಕಿ ಗಂಧಿಗೆ ಅಂಗಡಿಯಿಂದ ಹಾಕಿ ಇದೆಲ್ಲ ರೆಡಿ ಮಾಡ್ತೀವಿ ನಾವು. ಇದು ಏನಿಲ್ಲ, ಖಾಲಿ ಹೊಟ್ಟೆಗ 3 ಬೆಳ್ಳಗೆ ಎತ್ತಿ ಬಾಯಿಗೆ ಹಾಕ್ಕೊಂಡು ಒಂದು ಚಿಟ್ಕ ಎತ್ತಿ ಖಾಲಿ ಹೊಟ್ಟೆ ದಿನ ತಗೊಳ್ತಾ ಇದ್ರೆ ಗ್ಯಾಸ್ಟ್ರಿಕ್ಕು ಕ್ಲಿಯರ್ ಆಗ್ತದೆ ಸರ್. ಇದು ನರ ಇಟ್ಕೊಳೋದು, ಕೆಲವೆಲ್ಲ ಎಲ್ಲಿನ ಒಲೆ ಇಟ್ಕೊಳೋದು, ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ರ ಬರೋದು ಇವೆಲ್ಲ ಕ್ಲಿಯರ್ ಆಗುತ್ತೆ. ನಮ್ಮ ಕಡೆಯಿಂದ ಬೇಜನ್ ಬಂದು ಜನ ತಗೊಳೋತಾರೆ ಸರ್ ಇದನ್ನು. ಸರ್ ಇದು ಗೋವರ್ಕ್ ಅಂತ. ಗೋವರ್ಕ್ ಅಂದರೆ ಇದು ನಾಟಿ ಗಂಜಿಲನ ಇದೇನು ಮಾಡ್ತಾರೆ ಅಂದರೆ ಕಾಸ್ತಾರೆ. ಇದನ್ನು ಕಾಯಿಸ್ಬಿಟ್ಟು ಆಬಿ ಮಾಡಿ ಇದು ತುಂಬೋದು. ಇದು ಸುಮಾರು ಒಂದು 7-8 ಕಾಯಿಲೆ ಇದು ಒಳ್ಳೆಯದು. ಇದು ಗ್ಯಾಸ್ಟ್ರಿಕ್ನು ಕಮ್ಮಿ ಮಾಡ್ತದೆ. ಇದು ಕೆಲವೆಲ್ಲ ಒಂದು ಮೋಷನ್ ಚೆನ್ನಾಗಿ ಹೋಗ್ತದೆ. ಕೆಲವೊಂದು 7-8 ಕಾಯಿಲೆಗೆ ಒಳ್ಳೇದು ನೋಡಿ ಸರ್ ಇದು ಗೋವರ್ಕ್ ಅಂತ. ಸರ್ ಇದು ಸ್ಟ್ರೋಕ್, ಬ್ರೈನ್ ಅಂಡ್ ಹಾರ್ಟ್ ಅಂತ. ಸ್ಟ್ರೋಕ್ ಆಗದಿದ್ದಂಗೆ ತಡಿಯಾಕಿದು. ಈ ಹಾಸ್ಪಿಟ್ಲಾಗ ಎಕೋಸ್ಪ್ರಿನ್ ಮಾತ್ರೆ ಕೊಡ್ತಾರಲ್ಲ, ಅದು ಬದಲು ಇದು ಮಧ್ಯಾಹ್ನ ಊಟ ಆದಮೇಲೆ ಒಂದು ಚಮಚ, ರಾತ್ರಿ ಊಟ ಆದಮೇಲೆ ಒಂದು ಚಮಚ ತಗೊಂಡ್ರೆ ಬ್ಲಡ್ ಎಲ್ಲಿ ಬ್ಲಾಕ್ ಆಗಿಬಿಡಲ್ಲ ಸರ್. ಇದು ಜಾರಿಸ್ತಾ ಇರ್ತದೆ. ಇದು ಕೆಲವು ಆಯುರ್ವೇದಿಕ್ ಮೆಡಿಸಿನ್ ಇರ್ತದೆ, ಕೆಲವು ಎಣ್ಣೆ ಇದೆ ಇದ್ರಾಗ ಹಾಕಿ ರೆಡಿ ಮಾಡೋದು ಸರ್. ಇದು ಬ್ರೈನ್ ಅಂಡ್ ಹಾರ್ಟ್ ಅಂತ. ಇದು ಸ್ಕಿನ್ದು. ಇದು ದತ್ತೂರಿ ಬೀಜ ಬರ್ತವೆ ಸರ್. ಇದು ದತ್ತೂರಿ ಬೀಜ ಹಾಕ್ತಾರೆ ಇದ್ರಕ್ಕೆ. ಆಮೇಲೆ ಉತ್ತರಣಿಗೆ ಸೊಪ್ಪು ಅಂತ ಬರ್ತದೆ ಸರ್. ಇದು ಉತ್ತರಣಿಗೆ ಸೊಪ್ಪು ಹಾಕಿ ಇದ್ರಾಗ ಕೆಲವು ಗಂಧಿಗೆ ಅಂಗಡಿಯಿಂದ ಮೆಡಿಷನ್ ಹಾಕಿದನ್ನ ರೆಡಿ ಮಾಡೋದು ಸರ್. ಸ್ಕಿನ್ದು. ಇದು ಚಿಕ್ಕದಾಗಿ ಆಗ್ಬಿಟ್ಟು ದೊಡ್ಡದಾಗೆಲ್ಲ ಅಳ್ಕೊಂಡು ಮೈ ನವೆ ಆಗ್ತಾ ಇರ್ತದೆ. ಗೀಸ್ತಾ ಇದ್ರೆ ಮೈ ಈಗ ಎಲ್ಲ ಕಡೆನೂ ಆಗ್ಬಿಡ್ತದೆ ಸರ್. ಅದು ನಾವೇನು ಮಾಡ್ತೀವಿ ಅಂದರೆ ಹಳ್ಳಿ ಭಾಷೆ ಉಳ್ಕಾಟ ಅಂತೀರಿ, ಒಣ ಉಳ್ಕಾಟ ಅಂತೀರಿ. ಅದಕ್ಕೆ ಇದು ಮೆಡಿಷನ್ ಸರ್. ಇದು ಪ್ರೋಟೀನ್ ಪೌಡ್ರು. ಸ್ಟ್ರೋಕ್ ಅದೇ ಸುಸ್ತಾಗ್ತಾ ಇರ್ತದೆ ಪೇಷಂಟ್ಗೆ. ಲಕ್ಕೋಯ್ ಅಂದರೆ ಅದು ಸುಸ್ತಾಗ್ತಾ ಇರ್ತದೆ. ಅದಕ್ಕೆ ಬೆಳಗ್ಗೆ ಸಾಯಂಕಾಲ ಹಾಲಾಗಿ ಹಾಕ್ಬಿಟ್ಟು ಒಂಚೂರು ಬೆಲ್ಲ ಹಾಕಿ ಗಂಜಿ ಮಾಡಿಕೊಡೋದು ಬೆಳಗ್ಗೆ ಸಾಯಂಕಾಲ. ಅದು ಇದಕ್ಕೆ ಏನೇನು ಬಿದ್ದಿರ್ತಾವೆ ಅಂದರೆ ಸಿರಿಧಾನ್ಯ ಬಿದ್ದಿರ್ತದೆ, ಕೆಲವು ಕಾಳುಗಳು ಬಿದ್ದಿರ್ತವೆ, ಕಾಳುಗಳು, ದ್ರಾಕ್ಷಿ, ಗೋಡಂಬಿ, ಇದೆಲ್ಲ ಐಟಮ್ ಎಲ್ಲ ಇದಕ್ಕೆ ಬಿದ್ದಿರ್ತದೆ ಸರ್. ಇದು ಸಿರಿಧಾನ್ಯ. ಇದು ಶಕ್ತಿ ಬರೋಕೆ ಇದು ಪ್ರೋಟೀನ್ ಪೌಡರ್ ಅಂತ ರೆಡಿ ಮಾಡಿರ್ತೀರಿ. ಇದು ಪಾರ್ಶ್ವವಾಯು ತೈಲ ಅಂತ. ಇದು ಎಣ್ಣೆ. ಇದು ಮಸಾಜು. ಇದ್ರಾಗ ಕೊಬ್ಬರೆಣ್ಣೆ ಇರ್ತದೆ, ಕೆಲವು ಎಳ್ಳೆಣ್ಣೆ, ಕೆಲವೆಲ್ಲ ಎಣ್ಣೆಗಳಿರ್ತವೆ. ಗಿಡಮೂಲಿಕೆಯಿಂದ ಇದನ್ನು ಕಾಸಿರ್ತೀರಿ. ಇದು ತಲೆ ತಾಗಿಂದ ಹಿಡಿದು ಕಾಲು ಗಂಟ ಇದು ಮಸಾಜ್ ಮಾಡಿದ್ರೆ ಇಲ್ಲೇನ ಬ್ಲಡ್ ಬ್ಲಾಕ್ ಆಗಿದ್ರೆ ನರಗಳೆಲ್ಲ ಲೂಸ್ ಆಗಕ್ಕೆ ಇದು ಮಸಾಜ್ ಎಣ್ಣೆ ಅಂತ ಸರ್. ಇದು ನಾಸಲ್ ಡ್ರಾಪ್ಸ್ ಅಂತ. ಇದು ಮುಕ್ಕೆ ಹಾಕೋದು. ಬೆಳಗ್ಗೆ 9 ಗಂಟೆಗೆ ಈ ಮುಕ್ಕೆಂಟು ತೊಟ್ಟು ಮಧ್ಯಾಹ್ನ 3 ಗಂಟೆಗೆ ಇದಕ್ಕೆಂಟು ಹಾಕಿದೆ. ಇದು ಮೆದುಳು ಚಿಕ್ಕದಾಗಿರೋದು ಡೆವಲಪ್ ಸರ್. ಇದು ಟ್ಯೂಬ್. ಇದು ಗಂಧಿಗೆ ಅಂಗಡಿಯಾಗಿಂದು ಒಂದು ಕರೆ ಜೀರಿಗೆ ಇರ್ತದೆ. ಈ ಕರೆ ಇದು ಒಂಥರ ಸೈಂಧವ ಹಾಕಿರ್ತೀರಿ. ಇದಕ್ಕೆ ಹಾಕಿ ಇದನ್ನು ರೆಡಿ ಮಾಡೋ ಸರ್. ಇದು ಸ್ಟ್ರೋಕ್ ಮೆದುಳು ಚಿಕ್ಕದಾಗಿರೋ ಡೆವಲಪ್. ಇದು ಪೈಲ್ಸು ಬಂದಿರೋದಕ್ಕೆ ಇದು ಹಚ್ಚೋದು ಬೆಳಗ್ಗೆ ಸಾಯಂಕಾಲ ಒಂದು ದಿನಕ್ಕೆ 1-2 ಸಲ ಹಚ್ಚೋದು ಸರ್. ಇದು ಮುಲಾಮ್ ಥರ ಇರೋದು ಹಚ್ಚೋದು. ಒಂದು 3 ತಿಂಗಳು ಹಚ್ಚಿಬಿಟ್ರೆ ಸಾಕು ಸರ್. ನಮ್ಮ ಕಡೆ ಆಪ್ರೇಷನ್ಗಳು ಕೆಲವರು ಮಾಡ್ಸೋಂಗಿಲ್ಲ. ಇದು ಬೇಜಾನ್ ಜನ ಬರ್ತಾರೆ. ಇದು ಹಚ್ಚಿಬಿಟ್ರೆ ಇದು ಕ್ಲಿಯರ್ ಆಗ್ತದೆ ಸರ್. 3 ತಿಂಗಳು ಹಚ್ಬೇಕು ಇದನ್ನು. ಅಂದರೆ ಕೋಲ್ಡ್ ಪದಾರ್ಥ ತಿನ್ನಬೇಕು. ಇದು ಹಚ್ಚೋದು, ಫಾರಂ ಕೋಳಿ ತಿನ್ನೋದು, ಮೀನು ತಿನ್ನೋದು, ಕೆಲವು ಬದನೆಕಾಯಿ ತಿನ್ನೋದು, ಹೂಕೋಸು ತಿನ್ನೋದು ಮಾಡಿದ್ರೆ ರೆಡಿ ಮಾಡೋಕ್ಕಾಗಲ್ಲ ಸರ್ ಇದರಿಂದ. ಇದು ಗಿಡಮೂಲಿಕೆ ಇರ್ತದೆ, ದತ್ತೂರಿ ಬೀಜ ಇರ್ತದೆ, ಕೆಲವು ನೆಲತಂಗಡಿ ಬೇರು ಇರ್ತದೆ, ಕೆಲವು ತುಂಬೆದು ಬೇರು ಇರ್ತದೆ. ಇದು ಕೆಲವು ಇದ್ರಾಗ ಗಂಧಿಗೆ ಅಂಗಡಿ ಸಾಮಾನು ಇರ್ತದೆ ಸರ್. ಇದು ಅರ್ದ್ಬಿಟ್ಟು ಚೆನ್ನಾಗಿ ಇದನ್ನು ಗಂಧ ಮಾಡಿ ಇದನ್ನು ಬಾಟ್ಲಕ್ಕೆ ಹಾಕಿ ಮಡಗಿರ್ತೀರಿ ಸರ್. ಇದು ಸರ್ ಉಪ್ಸೋದು. ಇದು ಬೆಳಗ್ಗೆ ಸಾಯಂಕಾಲ ಬಿಸಿನೀರಾಗ 2 ತೊಟ್ಟು ಹಾಕ್ಬಿಟ್ರೆ ಬಿಸಿನೀರಾಗ ಉಪ್ಸ ಕಮ್ಮಿ ಬೀಳ್ತದೆ ಸರ್. ಇದರಿಂದ ಎಷ್ಟೋ ಜನ ರೆಡಿಯಾಗ್ಯವ್ರಿ. ಇದ್ರಾಗ ಕೆಲವು ಮೀನೆಣ್ಣೆ ಇರ್ತದೆ, ಕೆಲವು ಏಡಿಕಾಯಿಗಿಂದ ಕೊಬ್ಬಿನ ಅಂಶ ಎಣ್ಣೆ ಇರ್ತದೆ ಇದ್ರಾಗ, ಕೆಲವು ಗಂಧಿಗೆಗಿನ ಇರ್ತದೆ ಇದ್ರಾಗ. ಬೆಳಗ್ಗೆ ನಾನು ಪೇಷಂಟ್ ಕೇಳ್ತೀರಿ, ಈ ಉಪ್ಸ ಇರೋರು ಏಡಿಕಾಯಿ ತಿಂದ್ರಪ್ಪ ಅಂತ ಹೇಳ್ತೀರಿ. ಏಡಿಕಾಯಿ ತಿಂದ್ಬಿಟ್ಟು ಉಪ್ಸ ಕಮ್ಮಿ ಆಗ್ತದೆ ಸರ್. ಇದನ್ನು ಬೆಳಗ್ಗೆ ಸಾಯಂಕಾಲ ಈ ಮುಖ್ಯ ಇದು ಬಿಸಿನೀರಾಗ 2 ತೊಟ್ಟು ಹಾಕ್ಕೊಂಡು ಕುಡಿದ್ಬಿಡೋದು. ಇದು ಉಪ್ಸ ಕಮ್ಮಿ ಆಗ್ತದೆ, ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತದೆ ಇದರಿಂದ. ಇದು ಶುಗರ್ದು ಮೊದಲು ಪೌಡ್ರ್ ಕೊಡ್ತಾಯಿದ್ರಿ, ಜನ ತಿಂತಾ ಇರಲಾರ ಅಷ್ಟು ಕಸರೆ ಅಂದ್ಬಿಟ್ಟು. ಆಮೇಲೆ ನಾವೇನು ಮಾಡಿದ್ರಿ, ಖಾಲಿ ಟ್ಯೂಬ್ ತರಿಸ್ಬಿಟ್ಟು ಇದ್ರಾಗ ಆಯುರ್ವೇದಿಕ್ ಪೌಡ್ರ್ ತುಂಬಿದ್ದೀರಿ. ಇದ್ರಾಗ ನೀವು ಯಾವುದೇ ಇನ್ಸುಲಿನ್ಸ್ ತಗೊತಾ ಇರ್ರಿ, ಯಾವುದೇ ತಗೊತಾ ಇರ್ರಿ, 5 ವರ್ಷ ಆಗಿದೆ, 2-2.5 ವರ್ಷ ತಗೊಂಬಿಟ್ರೆ ಸಾಕಿದು ಶುಗರ್ ಕಮ್ಮಿ, ಆಟೋಮೆಟಿಕ್ಕಾಗಿ ಕಮ್ಮಿ ಬೀಳ್ತದೆ. ಯಾವುದೇ ಮಾತ್ರೆ ತಗೊತಾ ಇದ್ರೆ, ಗೌರ್ಮೆಂಟ್ ಮಾತ್ರೆ ತಗೊತಾ ಇದ್ರು 15 ದಿನ ಅದು ಜೊತೆ ತಗೊಂಡು ತಿನ್ಬೇಕು. ಅದು ಕೂಡ ತಗೊಂಡು ತಿನ್ನಬೇಕು. ಆಮೇಲೆ 15 ದಿನ ಆದಮೇಲೆ ಆ ಮಾತ್ರೆ ಬಿಟ್ಬಿಟ್ಟು ಇದು ಕಂಟಿನ್ಯೂ ಮಾಡಿಬಿಟ್ರೆ 5 ವರ್ಷ ಆಗಿರೋರು 2-2.5 ವರ್ಷ ತಗೊಂಡ್ರೆ ಶುಗರ್ ಆಟೋಮೆಟಿಕ್ಕಾಗಿ ಕಮ್ಮಿ ಬಿಡ್ತಾರೆ ಸರ್. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಯಾವುದೂ ಇರೋಲ್ಲ ಸರ್ ಇದರಿಂದ. ಸರ್ ಇದು ಸ್ಟ್ರೋಕ್ದು ಮಾತ್ರೆ. ಇದು ನಮ್ಮ ಹತ್ರ ಇವಾಗ ಬಂದು ಜ್ಯೂಸ್ ಕುಡಿತಾರಲ್ಲ, ಗಿಡಮೂಲಿಕೆಯಿಂದ ಒಂದು 25 ಗಿಡಮೂಲಿಕೆಯಿಂದ ಕೆಲವು ಜ್ಯೂಸ್ ಮಾಡಿರ್ತೀರಿ, ಅದು ಕುಡಿತಾರೆ. 8 ದಿನ ಸಪೋರ್ಟ್ಗೆ ಬ್ಲಡ್ಡು ಕರ್ಸಕ್ಕೆ ಮಾತ್ರ ಇದು ಮಾತ್ರೆ ಸರ್. ಇದು ಗಿಡಮೂಲಿಕೆಯಿಂದ ರೆಡಿ ಮಾಡಿರೋದು. ಇದು ಮೆಡಿಷನ್. ಇದು ನುಗ್ಗೆ ಸೊಪ್ಪು ಬಿದ್ದಿರ್ತದೆ,
ಕೆಲವು ತಂಗಡಿ ಸೊಪ್ಪು ಇರ್ತದೆ, ಕೆಲವು ಮೆಣಸು ಇರ್ತದೆ, ಅದಷ್ಟು ಬೆಳ್ಳುಳ್ಳಿ ಇರ್ತದೆ, ಕೆಲವು ಗದ್ಗೆ ಅಂಗಡಿ ಸಾಮಾನು ಇರ್ತದೆ ಸರ್. ಇದು ಸ್ಟ್ರೋಕ್ ಮಾತು ಬರ್ದಿದ್ದವ್ರಿಗೆ ನಾಲ್ಗೆ ತಿಂಗಕ್ಕೆ ಪೌಡ್ರು ಸರ್. ಇದು ಬೆಳಗ್ಗೆ ಸಾಯಂಕಾಲ ಜೇನುತುಪ್ಪದಾಗ ಹಾಕ್ಬಿಟ್ಟು ನಾಲ್ಗೆ ತಿಕ್ಕಿದ್ರೆ ವಾಯ್ಸು ಬರ್ತದೆ ಸರ್. ಇದು ಪೌಡ್ರ್. ಇದು ನೆಲತಂಗಡಿ ಬೇರು ಇರ್ತದಲ್ಲ ಸರ್, ಅದು ಬೇರು ಪೌಡ್ರ್. ಇದು ನೋಡಿ ಸರ್, ಇದು ಸ್ಟ್ರೋಕ್ ಮೇನ್ ಔಷಧಿ. ಇದ್ರಾಗೆ ಬ್ಲಡ್ ಕರಗೋದು, ಬ್ಲಡ್ ಬ್ಲ್ಯಾಕ್ ಆಗಿದೆ ಕರಗೋದು, ಮುಂಪ್ರ ಇದ್ದರೆ ಹೋಗೋದು, ಜೋಮ್ ಇದ್ದರೆ ಹೋಗೋದು, ಇದೇ ಮೇನ್ ಔಷಧಿ. ಇದು ಕೆಲವು ಇದಕ್ಕೆ ಎಣ್ಣೆಗಳು ಕೊಡ್ತೀರಿ, ಮಸಾಜ್ಗೆ ಎಣ್ಣೆ ಕೊಡ್ತೀರಿ. ಸ್ಟ್ರೋಕ್ ಆದ ಮೆದುಳು ಚಿಕ್ಕದಾಗ ಆಗಿದ್ರೆ ಅದಕ್ಕೆ ಟ್ಯೂಬ್ ಕೊಡ್ತೀರಿ. ಬ್ರೈನ್ ಹಣ್ಣು, ಇದು ಸ್ಟ್ರೋಕ್ ಆಗದಿದ್ದಂಗೆ ತಡಿಯೋಕೆ ಬ್ರೈನ್ ಹಣ್ಣು ಆಲ್ಟು ಅದೊಂದು ಮೆಡಿಷನ್ ಕೊಡ್ತೀರಿ. ಆಮೇಲೆ ಒಂದು ಮಾತ್ರೆ ಕೊಡ್ತೀರಿ, ಒಂದು 8 ದಿನಕ್ಕೆ ಮಾತ್ರೆ, ಗಿಡಮೂಲಿಕೆದೊಂದು ಮಾತ್ರೆ ಕೊಡ್ತೀರಿ. ಇದು ಪೇಷಂಟ್ ಬಂದಾಗ 2 ಲೋಟ ಔಷಧಿ ಕೊಡ್ತೀರಿ ಸರ್. ಒಂದು ಖಾಲಿ ಹೊಟ್ಟೆ ಬಂದರೆ 1 ಲೋಟ, ನಾಷ್ಟ ಮಾಡಿಬಿಟ್ಟು ಮಸಾಜ್ ಯಾರು ಆಗ್ಬಿಟ್ಟ ಮೇಲೆ 1 ಲೋಟ ಔಷಧಿ ಕೊಡ್ತೀರಿ. ಇದು ಕುಡಿದ್ಬಿಟ್ಟು ಮಸಾಜ್ ಮಾಡಿಸ್ಕೊಂಡು ಹೋಗ್ಬೋದು ಸರ್. ಇದಾಗ ಒಂದು 25 ಥರ ಗಿಡಮೂಲಿಕೆ ಮೆಡಿಷನ್ ಇರ್ತದೆ. ಇದಾಗ ಹಾಕಿ ಇದು ಕೊಡ್ತೀರಿ ಸರ್.